ರೇಣುಕಾಸ್ವಾಮಿ ಹತ್ಯೆ ಆರೋಪಿಗಳಿಗೆ ಜಾಮೀನು ಭಾಗ್ಯ. ಜಾಮೀನು ಸಿಕ್ಕರೂ ದಾಸನ ಗೆಳತಿಗೆ ಇಲ್ವೇ ಇಲ್ಲ ಬಿಡುಗಡೆ ಭಾಗ್ಯ. ದರ್ಶನ್ ಸೇರಿದಂತೆ 7 ಆರೋಪಿಗಳಿಗೆ ಪೂರ್ಣಾವಧಿ ಜಾಮೀನು ದೊರೆತಾ ಇದೆ. ಪವಿತ್ರ ಇನ್ನುಳಿದ ಆರೋಪಿಗಳಿಗೆ ಸಿಗಲೇ ಇಲ್ಲ ಮನೆಯ ಭಾಗ್ಯ. ಈಗಲ್ಲಿ ವೆಯ್ಟ್ ಮಾಡ್ತಾ ಇದ್ರು ಪವಿತ್ರ ಗೌಡ, ಯಾವಾಗ ಮನೆಗೆ ಹೋಗ್ತೀನಿ ಅಂತ. ಈಗ ಮನೆಗೆ ಹೋಗಮ್ಮ ಅಂದ್ರೆ ಇನ್ನೂ ಹೋಗೋ ಭಾಗ್ಯ ಸಿಕ್ಕಿಲ್ಲ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದಂತ ಪವಿತ್ರ ಗೌಡಗೆ ಜಾಮೀನು ಮಂಜೂರಾಗಿದೆ. ಈ ಪ್ರಕರಣದಲ್ಲಿ ಬಂಧನ ಆಗಿದ್ದ ನಟ ದರ್ಶನ್ ತೂದೀಪ, ಪವಿತ್ರ ಗೌಡ ಸೇರಿದಂತೆ ಎಲ್ಲ ಆರೋಪಿಗಳಿಗೂ ಕೂಡ ಜಾಮೀನು ಮಂಜೂರಾಗಿದೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ 6 ತಿಂಗಳುಗಳ ಕಾಲ ಜೈಲು ಸೆರೆವಾಸವನ್ನ ಕಳೆದಿರುವಂತಹ ಪವಿತ್ರ ಗೌಡಗೆ ಜಾಮೀನು ನೀಡಿರುವಂತದ್ದು ಹೈಕೋರ್ಟ್. ಇತ್ತ ಪೂರ್ಣಾವಧಿ ಜಾಮೀನು ಸಿಕ್ಕರೂ ಕೂಡ ಪವಿತ್ರ ಗೌಡಗೆ ಇನ್ನೂ ಕೂಡ ಮನೆ ಭಾಗ್ಯ ದೊರೀತಾ ಇಲ್ಲ ಅಂತ ಅನಿಸ್ತಾ ಇದೆ. ಜಸ್ಟ್ ಬಿಕಾಸ್ ಡಿಸೆಂಬರ್ 13ನೇ ತಾರೀಕು ಅಂದ್ರೆ ನಿನ್ನೆ ಪವಿತ್ರ ಗೌಡಗೆ ಜಾಮೀನು ಮಂಜೂರಾಯಿತು. ದರ್ಶನ್ ಅಷ್ಟೇ ಅಲ್ಲದೆ ಪವಿತ್ರ ಗೌಡ ಅಷ್ಟೇ ಅಲ್ಲದೆ ದರ್ಶನ್ ಸಹಚರರಾದಂತಹ ಪ್ರದೋಷ್, ನಾಗರಾಜ್, ಜಗದೀಶ್, ಅನುಕುಮಾರ್ ಹಾಗೆ ಲಕ್ಷ್ಮಣ್ಗೂ ಕೂಡ ಕೋರ್ಟ್ ಜಾಮೀನನ್ನ ಮಂಜೂರು ಮಾಡಿದೆ. ಇನ್ನು ನಟ ದರ್ಶನ್ ಈ ಹಿಂದೆನೇ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಮಧ್ಯಂತರ ಜಾಮೀನನ್ನ ಪಡೆದಿದ್ರು. ಅಲ್ಲದೆ ಈ ಹಿಂದೆ ಕೂಡ ಪ್ರಕರಣದ ಸಂಬಂಧ ಬಂಧನ ಆಗಿದ್ದಂತಹ ಕೆಲವು ಆರೋಪಿಗಳು ಜಾಮೀನನ್ನ ಪಡ್ಕೊಂಡು ಹೊರ ಬಂದಿದ್ರು. ಇದೀಗ ಕೊಲೆ ಪ್ರಕರಣದಲ್ಲಿ ಸಿಲುಕಿದ್ದ ಎಲ್ಲ ಆರೋಪಿಗಳಿಗೂ ಕೂಡ ಜಾಮೀನು ಸಿಕ್ಕಂತಾಗಿದೆ. ಇದರಲ್ಲಿ ಮುಖ್ಯವಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪವಿತ್ರ ಗೌಡಳ ಪಾತ್ರ ಬಹಳ ಮುಖ್ಯ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ನಟಿ ಪವಿತ್ರ ಗೌಡಗೆ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡಿ ತೊಂದರೆ ಕೊಟ್ಟಿದ್ದ. ಅಷ್ಟೇ ಅಲ್ಲದೆ ಖಾಸಗಿ ಫೋಟೋಗಳನ್ನು ಕೂಡ ಪವಿತ್ರಗೆ ಕಳಿಸ್ತಾ ಇದ್ದ. ಇದರಿಂದ ಸಿಟ್ಟಿಗೆದ್ದಂತ ಪವಿತ್ರ ಗೌಡ ಈ ವಿಚಾರವನ್ನ ಆಪ್ತರಿಗೆ ತಿಳಿಸ್ತಾಳೆ. ವಿಚಾರ ನಟ ದರ್ಶನ್ ಅವರಿಗೂ ಕೂಡ ತಲುಪುತ್ತೆ. ಈ ಹಿನ್ನೆಲೆಯಲ್ಲಿ ರೇಣುಕಾಸ್ವಾಮಿಯನ್ನ ಅಪಹರಣ ಮಾಡ್ಕೊಂಡು ಬಂದು ಬೆಂಗಳೂರಿನ ಪಟ್ಟಣಗೆರೆ ಶೆಡ್ನಲ್ಲಿ ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡಲಾಗುತ್ತೆ. ಸೊ ಆ ಚಿತ್ರಹಿಂಸೆಯಿಂದಾನೇ ನಟ ರೇಣುಕಾಸ್ವಾಮಿ ಸಾವನ್ನಪ್ಪಿದ್ದು ಅನ್ನುವಂಥ ಮಾಹಿತಿಯು ಕೂಡ ಎಲ್ರಿಗೂ ಗೊತ್ತಿರುವಂತಹ ವಿಷಯ. ಸೊ ಆ ಪ್ರಕರಣಕ್ಕೆ 6 ತಿಂಗಳ ನಂತರ ನಟ ದರ್ಶನ್ ಸೇರಿದಂತೆ ಪವಿತ್ರ ಗೌಡ ಸೇರಿದಂತೆ 7 ಜನರಿಗೆ ಷರತ್ತುಬದ್ಧ ಜಾಮೀನು ಲಭಿಸಿದೆ. A1 ಆರೋಪಿಗೂ ಕೂಡ ಈಗ ರಿಲೀಸ್ ಭಾಗ್ಯ ದೊರೆತಿದೆ. A2 ಆರೋಪಿ ನಟ ದರ್ಶನ್ಗೂ ಕೂಡ ಈಗ ಜಾಮೀನು ದೊರೆತಿರುವಂಥದ್ದು. A4 ಆರೋಪಿ ಜಗದೀಶ್ ಇವರೆಲ್ಲರಿಗೂ ಕೂಡ ಜಾಮೀನು ದೊರೆತಿರುವಂಥದ್ದು. A7 ಅಕ್ಯೂಸರ್ ನಂಬರ್ 7 ಅನುಕುಮಾರ್ಗೂ ಕೂಡ ಬೇಲ್ ಭಾಗ್ಯ ದೊರೆತಿದೆ. ಅಷ್ಟೇ ಅಲ್ಲದೆ ಅಕ್ಯೂಸರ್ ನಂಬರ್ 12 ಲಕ್ಷ್ಮಣ್ ಅವ್ರಿಗೂ ಕೂಡ ಜಾಮೀನು ದೊರೆತಿದೆ. ಇನ್ನು A11 ದರ್ಶನ್ ಅವರ ಪರಮಾಪ್ತ ಮ್ಯಾನೇಜರ್ ನಾಗರಾಜ್ಗೂ ಕೂಡ ಜಾಮೀನು ದೊರೆತಿರುವಂಥದ್ದು. ಅಷ್ಟೇ ಅಲ್ಲದೆ A14 ಪ್ರದೋಷ್ಗೂ ಕೂಡ ಜಾಮೀನು ದೊರೆತಿದೆ. ಟೋಟಲ್ ಆಗಿ 7 ಜನರಿಗೆ ಈ ಪ್ರಕರಣದಲ್ಲಿ ಜಾಮೀನು ದೊರೆತಿರುವಂಥದ್ದು. ಎಲ್ಲರೂ ಕೂಡ ಈಗ ಹೈಲಿ ಹ್ಯಾಪಿಯಾಗಿ ಇದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇಷ್ಟು ದಿನಗಳ ಕಾಲ ಜಾಮೀನು ಸಿಕ್ಕರೆ ಸಾಕಪ್ಪ, ಮನೆಯಲ್ಲಿ ಮುದ್ದೆ ಮುರಿದ್ರೆ ಸಾಕಪ್ಪ, ಈ ಜೈಲಲ್ಲಿ ಮುದ್ದೆ ಮುರಿದು ಸಾಕಾಗೋಗ್ಬಿಟ್ಟಿದೆ, ಮನೆ ಊಟ ತಿನ್ಬೇಕು ಅಂತ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ರು. ಸೊ ಈಗ ಆ ಸಂದರ್ಭ ಬಂದಿದೆ. ಬಟ್ ಇನ್ನು ಪ್ರೊಸೀಜರ್ಸ್ ನಡಿಬೇಕಾಗಿದೆ. ಹಾಗಾಗಿ ನಟಿ ಪವಿತ್ರ ಗೌಡ ಇನ್ನೂ ಕೂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇರಬೇಕಾದಂತ ಅನಿವಾರ್ಯ